ದರ್ಶನ್ ಮೈಸೂರು ಪರ್ಮಿಷನ್ ಮುಗಿಯಿತು. ಇವತ್ತು ಮೈಸೂರನ್ನ ತೊರಿಬೇಕು ಅಂದ್ರೆ ಕೋರ್ಟ್ ಆರ್ಡರ್ ಪ್ರಕಾರ ದರ್ಶನ್ ಇವತ್ತು ಸಂಜೆ ವೇಳೆಗೆ ಅವರು ಬೆಂಗಳೂರಿಗೆ ವಾಪಸ್ ಬರಲೇಬೇಕಾಗುತ್ತೆ. ಜನವರಿ 5ನೇ ತಾರೀಕಿನ ತನಕ ಮೈಸೂರಲ್ಲಿ ಇರೋದಕ್ಕೆ ಕೋರ್ಟ್ ಈ ಹಿಂದೆ ಪರ್ಮಿಷನ್ ಅನ್ನ ಕೊಟ್ಟಿತ್ತು. ಅಂದ್ರೆ 2 ವಾರಗಳ ಕಾಲ ಮೈಸೂರಲ್ಲಿ ಇರಬಹುದು ಅಂತ ಹೇಳಿ ಪರ್ಮಿಷನ್ ಅನ್ನ ಕೊಟ್ಟಿತ್ತು. ಸೊ ಆ ಅವಧಿ ಏನಿದೆ ಇವತ್ತಿಗೆ ಮುಕ್ತಾಯವಾಗ್ತಾ ಇದೆ, ಆ ಗಡುವು ಮುಕ್ತಾಯವಾಗ್ತಾ ಇದೆ. ಆದ್ರೆ ದರ್ಶನ್ ಪ್ಲಾನ್ ಇರೋದು ಮೈಸೂರಲ್ಲೇ ಇನ್ನೊಂದು ಸ್ವಲ್ಪ ದಿನ ಇರಬೇಕು ಅಂತ ಹೇಳಿ. ಈಗ ಮತ್ತೆ ಅವ್ರು ಕೋರ್ಟ್ ಮೊರೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಮತ್ತೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ದರ್ಶನ್ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಹಿನ್ನೆಲೆಯಲ್ಲಿ ನಾಳೆ ಕೋರ್ಟ್ಗೆ ಈ ಬಗ್ಗೆ ಅರ್ಜಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಮೆಡಿಕಲ್ ಬೇಲ್ ಫಸ್ಟ್ ತಗೊಂಡ್ರು, ಆಮೇಲೆ ಈಗ ರೆಗ್ಯುಲರ್ ಬೇಲ್ ಅವ್ರಿಗೆ ಸಿಕ್ಕಿದೆ. ಮೈಸೂರಲ್ಲಿ ಸ್ವಲ್ಪ ದಿನ ನಾನು ಹೋಗ್ತೀನಿ ಅಂತ ಕೋರ್ಟಿಂದ ಪರ್ಮಿಷನ್ ತಗೊಂಡಿದ್ರು. 2 ವಾರ ಅವಕಾಶವನ್ನು ಕೋರ್ಟ್ ಕೊಟ್ಟಿತ್ತು ಜನವರಿ 5ನೇ ತಾರೀಕಿನ ತನಕ. ಸೊ ಇವತ್ತು ಸಂಜೆ ವೇಳೆಗೆ ಅವ್ರು ಬೆಂಗಳೂರಿಗೆ ವಾಪಸ್ ಬರಬೇಕು ಕೋರ್ಟ್ ಅನುಮತಿ ಪ್ರಕಾರ. ಬಟ್ ಇನ್ನೊಂದು ಸ್ವಲ್ಪ ದಿನ ಮೈಸೂರಲ್ಲೇ ಇರೋಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಇವತ್ತಿಗೆ ಕೋರ್ಟ್ ಕೊಟ್ಟಂತ ಗಡುವು ಮುಗಿಯುತ್ತೆ. ಮೈಸೂರಿನಲ್ಲಿ ಅವ್ರು ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಸೊ ದರ್ಶನ್ ಪ್ಲಾನ್ ಏನಿದೆ ನೆಕ್ಸ್ಟ್? ಶರ್ಮಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೆಗ್ಯುಲರ್ ಬೇಲ್ ತಗೊಂಡಂತ ಸಂದರ್ಭದಲ್ಲಿ ಕೋರ್ಟ್ ಒಂದಷ್ಟು ಡೈರೆಕ್ಷನ್ಸ್ ಅನ್ನ ಕೊಟ್ಟಿತ್ತು. ಈ ಒಂದು ಪ್ರಕರಣ ಮುಗಿಯೋರ್ಗೂ ಕೂಡ ಅಷ್ಟೇ ಬೆಂಗಳೂರಿನ ವ್ಯಾಪ್ತಿಯನ್ನ ಬಿಟ್ಟು ಹೋಗಬಾರದು ಅನ್ನುವಂಥ ಒಂದು ಷರತ್ತನ್ನು ಕೂಡ ವಿಧಿಸಿತ್ತು. ಅದಕ್ಕೆ ಪರ್ಯಾಯವಾಗಿ ನಟ ದರ್ಶನ್ ಕೂಡ ಅಷ್ಟೇ ಒಂದು ಅರ್ಜಿಯನ್ನ ಹಾಕೊಳ್ತಾರೆ. ತನ್ನ ತಾಯಿ ಅನಾರೋಗ್ಯವಾಗಿದ್ದಾರೆ, ಅವರನ್ನ ನೋಡ್ಬೇಕಾಗಿದೆ, ಜೊತೆಗೆ ತಾನು ಸಾಕು ಪ್ರಾಣಿಗಳನ್ನ ಫಾರ್ಮ್ ಹೌಸ್ ನಲ್ಲಿದೆ ಅವುಗಳನ್ನು ಕೂಡ ನಾನು ಆರೈಕೆ ಮಾಡಬೇಕಾಗಿದೆ. ಇದರ ಜೊತೆಗೆ ತನಗೆ ಬೆನ್ನು ನೋವಿನ ಸಮಸ್ಯೆ ಇರುವಂತಹ ಕಾರಣಕ್ಕೋಸ್ಕರನೇ ಮೈಸೂರಿನಲ್ಲಿ ಒಂದು ಸೆಕೆಂಡ್ ಒಪಿನಿಯನ್ ನ ಪಡ್ಕೊಳ್ಬೇಕು ಅನ್ನೋಂಥ 3 ಕಾರಣಗಳನ್ನ ಕೊಟ್ಟು ಅವರು 4 ವಾರಗಳ ಕಾಲ ಒಂದು ಅವಕಾಶ ಕೊಡುವಂತೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಕೋರ್ಟ್ ಕೇವಲ 2 ವಾರಗಳ ಕಾಲ ಮಾತ್ರ ಕನ್ಸಿಡರ್ ಮಾಡಿತ್ತು. ಅದು ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಯಾಕಂದ್ರೆ ಜನವರಿ 5ನೇ ತಾರೀಕಿನವರೆಗೂ ಕೂಡ ಅಷ್ಟೇ ಮೈಸೂರಿನಲ್ಲಿ ಇರೋದಕ್ಕೆ ಒಂದು ಕೋರ್ಟ್ ಅನುಮತಿಯನ್ನ ಕೊಟ್ಟಿತ್ತು. ಜನವರಿ 5ನೇ ತಾರೀಕಿನಂದು ರಾತ್ರಿ 12 ಗಂಟೆಯ ವೇಳೆಗೆ ವಾಪಸ್ ಬೆಂಗಳೂರಿಗೆ ಬರಬೇಕು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಒಂದು ಕೋರ್ಟ್ ಕೊಟ್ಟಂತ ಅನುಮತಿಯ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿತ್ತು. ಇವತ್ತಿಗೆ ಅದು ಅಂತ್ಯ ಆಗ್ತಾ ಇದೆ. ಅಂತ್ಯ ಆದಂತಹ ಹಿನ್ನೆಲೆಯಲ್ಲಿ ನಾಳೆ ಮತ್ತೆ ಒಂದು ಕೋರ್ಟ್ನ ಮೊರೆ ಹೋಗೋದಕ್ಕೂ ಕೂಡ ನಟ ದರ್ಶನ್ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅದರ ಪ್ರಕಾರವಾಗಿ ತಮ್ಮ ವಕೀಲರ ಜೊತೆ ಕೂಡ ಈಗಾಗಲೇ ನಟ ದರ್ಶನ್ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಇನ್ನೊಂದಷ್ಟು ದಿನಗಳ ಕಾಲ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ರೆಸ್ಟ್ ಮಾಡೋದಕ್ಕೆ ತೀರ್ಮಾನವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ತನ್ನ ತಾಯಿಗೂ ಕೂಡ ಅಷ್ಟೇ ಪದೇ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಿರುವಂತಹ ಕಾರಣಕ್ಕೋಸ್ಕರ ತಾನು ಖುದ್ದಾಗಿ ಜೊತೆಯಲ್ಲಿದ್ದು ತಾಯಿಯನ್ನು ಕೂಡ ಅಷ್ಟೇ ವಿಚಾರಿಸಿಕೊಳ್ಬೇಕಾಗಿದೆ. ಇದರ ಜೊತೆಗೆ ತನಗೇನು ಬೆನ್ನು ನೋವಿನ ಸಮಸ್ಯೆ ಎದುರಾಗ್ತಿದೆ ಆ ಒಂದು ಬೆನ್ನು ನೋವಿಗೆ ಫಿಸಿಯೋ ಮೂಲಕವಾಗಿ ರೆಸ್ಟ್ ಮಾಡುವ ಮೂಲಕವಾಗಿ ನಾನು ಅದನ್ನ ಕಡಿಮೆ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಇನ್ನೊಂದಷ್ಟು ದಿನಗಳ ಕಾಲ ನನಗೆ ಮೈಸೂರಿನಲ್ಲಿರೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಬಹುತೇಕ ನಾಳೆ ಒಂದು ಕೋರ್ಟ್ಗೆ ಮತ್ತೆ ಮನವಿ ಪತ್ರ ಸಲ್ಲಿಸೋದಕ್ಕೆ ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ಕೋರ್ಟ್ ರಜೆ ಇದೆ. ಯಾಕಂದ್ರೆ ಇವತ್ತಿಗೆ ಗಡುವು ಕೂಡ ಅಷ್ಟು ಮುಕ್ತಾಯ ಆಗ್ತಿದೆ. ಕೋರ್ಟ್ ಕೂಡ ರಜೆ ಇರುವಂತ ಕಾರಣಕ್ಕೋಸ್ಕರ ಇವತ್ತು ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ಆಗೋದಿಲ್ಲ, ಬದಲಾಗಿ ನಾಳೆನೇ ಹಾಕಬೇಕಾಗುತ್ತೆ. ಜೊತೆಗೆ ಕೋರ್ಟ್ ಕೊಟ್ಟಂತಹ ಒಂದು ಗಡುವು ಏನಿತ್ತು ಅದನ್ನು ಗಡುವು ಇವತ್ತು ರಾತ್ರಿ 12 ಗಂಟೆಗೆ ಕಂಪ್ಲೀಟ್ ಆಗ್ತಿದೆ. ಆ ಒಂದು ಕಾರಣಕ್ಕೋಸ್ಕರ ಬಹುತೇಕ ಇವತ್ತು ರಾತ್ರಿಯೇ ನಟ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಶರ್ಮಿತಾ, ಫೈನ್, ಕಾದ್ ನೋಡಿ. ದರ್ಶನ್ ಮೈಸೂರು ಪರ್ಮಿಷನ್ ಮುಗಿಯಿತು. ಇವತ್ತು ಮೈಸೂರನ್ನ ತೊರಿಬೇಕು ಅಂದ್ರೆ ಕೋರ್ಟ್ ಆರ್ಡರ್ ಪ್ರಕಾರ ದರ್ಶನ್ ಇವತ್ತು ಸಂಜೆ ವೇಳೆಗೆ ಅವ್ರು ಬೆಂಗಳೂರಿಗೆ ವಾಪಸ್ ಬರಲೇಬೇಕಾಗುತ್ತೆ. ಜನವರಿ 5ನೇ ತಾರೀಕಿನ ತನಕ ಮೈಸೂರಲ್ಲಿ ಇರೋದಕ್ಕೆ ಕೋರ್ಟ್ ಈ ಹಿಂದೆ ಪರ್ಮಿಷನ್ ಅನ್ನ ಕೊಟ್ಟಿತ್ತು. ಅಂದ್ರೆ 2 ವಾರಗಳ ಕಾಲ ಮೈಸೂರಲ್ಲಿ ಇರಬಹುದು ಅಂತ ಹೇಳಿ ಪರ್ಮಿಷನ್ ಅನ್ನ ಕೊಟ್ಟಿತ್ತು. ಸೊ ಆ ಅವಧಿ ಏನಿದೆ ಇವತ್ತಿಗೆ ಮುಕ್ತಾಯವಾಗ್ತಾ ಇದೆ, ಆ ಗಡುವು ಮುಕ್ತಾಯವಾಗ್ತಾ ಇದೆ. ಆದ್ರೆ ದರ್ಶನ್ ಪ್ಲಾನ್ ಇರೋದು ಮೈಸೂರಲ್ಲೇ ಇನ್ನೊಂದು ಸ್ವಲ್ಪ ದಿನ ಇರಬೇಕು ಅಂತ ಹೇಳಿ. ಈಗ ಮತ್ತೆ ಅವ್ರು ಕೋರ್ಟ್ ಮೊರೆ ಹೋಗ್ಬೇಕಾಗುತ್ತೆ. ಹಾಗಾಗಿ ಮತ್ತೆ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ದರ್ಶನ್ ನಿರ್ಧಾರಕ್ಕೆ ಬಂದಿದ್ದಾರಂತೆ. ಹಿನ್ನೆಲೆಯಲ್ಲಿ ನಾಳೆ ಕೋರ್ಟ್ಗೆ ಈ ಬಗ್ಗೆ ಅರ್ಜಿ ಸಲ್ಲಿಕೆ ಮಾಡುವಂತ ಸಾಧ್ಯತೆ ಇದೆ. ಮೆಡಿಕಲ್ ಬೇಲ್ ಫಸ್ಟ್ ತಗೊಂಡ್ರು, ಆಮೇಲೆ ಈಗ ರೆಗ್ಯುಲರ್ ಬೇಲ್ ಅವ್ರಿಗೆ ಸಿಕ್ಕಿದೆ. ಮೈಸೂರಲ್ಲಿ ಸ್ವಲ್ಪ ದಿನ ನಾನು ಹೋಗ್ತೀನಿ ಅಂತ ಕೋರ್ಟಿಂದ ಪರ್ಮಿಷನ್ ತಗೊಂಡಿದ್ರು. 2 ವಾರ ಅವಕಾಶವನ್ನು ಕೋರ್ಟ್ ಕೊಟ್ಟಿತ್ತು ಜನವರಿ 5ನೇ ತಾರೀಕಿನ ತನಕ. ಸೊ ಇವತ್ತು ಸಂಜೆ ವೇಳೆಗೆ ಅವ್ರು ಬೆಂಗಳೂರಿಗೆ ವಾಪಸ್ ಬರಬೇಕು ಕೋರ್ಟ್ ಅನುಮತಿ ಪ್ರಕಾರ. ಬಟ್ ಇನ್ನೊಂದು ಸ್ವಲ್ಪ ದಿನ ಮೈಸೂರಲ್ಲೇ ಇರೋಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರಂತೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಇವತ್ತಿಗೆ ಕೋರ್ಟ್ ಕೊಟ್ಟಂತ ಗಡುವು ಮುಗಿಯುತ್ತೆ. ಮೈಸೂರಿನಲ್ಲಿ ಅವ್ರು ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು. ಸೊ ದರ್ಶನ್ ಪ್ಲಾನ್ ಏನಿದೆ ನೆಕ್ಸ್ಟ್?
ಶರ್ಮಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ರೆಗ್ಯುಲರ್ ಬೇಲ್ ತಗೊಂಡಂತ ಸಂದರ್ಭದಲ್ಲಿ ಕೋರ್ಟ್ ಒಂದಷ್ಟು ಡೈರೆಕ್ಷನ್ಸ್ ಅನ್ನ ಕೊಟ್ಟಿತ್ತು. ಈ ಒಂದು ಪ್ರಕರಣ ಮುಗಿಯೋರ್ಗೂ ಕೂಡ ಅಷ್ಟೇ ಬೆಂಗಳೂರಿನ ವ್ಯಾಪ್ತಿಯನ್ನ ಬಿಟ್ಟು ಹೋಗಬಾರದು ಅನ್ನುವಂತ ಒಂದು ಷರತ್ತನ್ನು ಕೂಡ ವಿಧಿಸಿತ್ತು. ಅದಕ್ಕೆ ಪರ್ಯಾಯವಾಗಿ ನಟ ದರ್ಶನ್ ಕೂಡ ಅಷ್ಟೇ ಒಂದು ಅರ್ಜಿಯನ್ನ ಹಾಕೊಳ್ತಾರೆ. ತನ್ನ ತಾಯಿ ಅನಾರೋಗ್ಯವಾಗಿದ್ದಾರೆ, ಅವರನ್ನ ನೋಡ್ಬೇಕಾಗಿದೆ, ಜೊತೆಗೆ ತಾನು ಸಾಕು ಪ್ರಾಣಿಗಳನ್ನ ಫಾರ್ಮ್ ಹೌಸ್ ನಲ್ಲಿದೆ ಅವುಗಳನ್ನು ಕೂಡ ನಾನು ಆರೈಕೆ ಮಾಡಬೇಕಾಗಿದೆ. ಇದರ ಜೊತೆಗೆ ತನಗೆ ಬೆನ್ನು ನೋವಿನ ಸಮಸ್ಯೆ ಇರುವಂತಹ ಕಾರಣಕ್ಕೋಸ್ಕರನೇ ಮೈಸೂರಿನಲ್ಲಿ ಒಂದು ಸೆಕೆಂಡ್ ಒಪಿನಿಯನ್ ನ ಪಡ್ಕೊಳ್ಬೇಕು ಅನ್ನೋಂಥ 3 ಕಾರಣಗಳನ್ನ ಕೊಟ್ಟು ಅವರು 4 ವಾರಗಳ ಕಾಲ ಒಂದು ಅವಕಾಶ ಕೊಡುವಂತೆ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಕೋರ್ಟ್ ಕೇವಲ 2 ವಾರಗಳ ಕಾಲ ಮಾತ್ರ ಕನ್ಸಿಡರ್ ಮಾಡಿತ್ತು. ಅದು ಇವತ್ತಿಗೆ ಅಂತ್ಯ ಆಗ್ತಾ ಇದೆ. ಯಾಕಂದ್ರೆ ಜನವರಿ 5ನೇ ತಾರೀಕಿನವರೆಗೂ ಕೂಡ ಅಷ್ಟೇ ಮೈಸೂರಿನಲ್ಲಿ ಇರೋದಕ್ಕೆ ಒಂದು ಕೋರ್ಟ್ ಅನುಮತಿಯನ್ನ ಕೊಟ್ಟಿತ್ತು. ಜನವರಿ 5ನೇ ತಾರೀಕಿನಂದು ರಾತ್ರಿ 12 ಗಂಟೆಯ ವೇಳೆಗೆ ವಾಪಸ್ ಬೆಂಗಳೂರಿಗೆ ಬರಬೇಕು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಒಂದು ಕೋರ್ಟ್ ಕೊಟ್ಟಂತ ಅನುಮತಿಯ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡಲಾಗಿತ್ತು. ಇವತ್ತಿಗೆ ಅದು ಅಂತ್ಯ ಆಗ್ತಾ ಇದೆ. ಅಂತ್ಯ ಆದಂತಹ ಹಿನ್ನೆಲೆಯಲ್ಲಿ ನಾಳೆ ಮತ್ತೆ ಒಂದು ಕೋರ್ಟ್ನ ಮೊರೆ ಹೋಗೋದಕ್ಕೂ ಕೂಡ ನಟ ದರ್ಶನ್ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅದರ ಪ್ರಕಾರವಾಗಿ ತಮ್ಮ ವಕೀಲರ ಜೊತೆ ಕೂಡ ಈಗಾಗಲೇ ನಟ ದರ್ಶನ್ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಯಾಕಂದ್ರೆ ಇನ್ನೊಂದಷ್ಟು ದಿನಗಳ ಕಾಲ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿಯೇ ರೆಸ್ಟ್ ಮಾಡೋದಕ್ಕೆ ತೀರ್ಮಾನವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ತನ್ನ ತಾಯಿಗೂ ಕೂಡ ಅಷ್ಟೇ ಪದೇ ಪದೇ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಿರುವಂತಹ ಕಾರಣಕ್ಕೋಸ್ಕರ ತಾನು ಖುದ್ದಾಗಿ ಜೊತೆಯಲ್ಲಿದ್ದು ತಾಯಿಯನ್ನು ಕೂಡ ಅಷ್ಟೇ ವಿಚಾರಿಸಿಕೊಳ್ಬೇಕಾಗಿದೆ. ಇದರ ಜೊತೆಗೆ ತನಗೇನು ಬೆನ್ನು ನೋವಿನ ಸಮಸ್ಯೆ ಎದುರಾಗ್ತಿದೆ ಆ ಒಂದು ಬೆನ್ನು ನೋವಿಗೆ ಫಿಸಿಯೋ ಮೂಲಕವಾಗಿ ರೆಸ್ಟ್ ಮಾಡುವ ಮೂಲಕವಾಗಿ ನಾನು ಅದನ್ನ ಕಡಿಮೆ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಇನ್ನೊಂದಷ್ಟು ದಿನಗಳ ಕಾಲ ನನಗೆ ಮೈಸೂರಿನಲ್ಲಿ ಇರೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಬಹುತೇಕ ನಾಳೆ ಒಂದು ಕೋರ್ಟ್ಗೆ ಮತ್ತೆ ಮನವಿ ಪತ್ರ ಸಲ್ಲಿಸೋದಕ್ಕೆ ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಇವತ್ತು ಕೋರ್ಟ್ ರಜೆ ಇದೆ. ಯಾಕಂದ್ರೆ ಇವತ್ತಿಗೆ ಗಡುವು ಕೂಡ ಅಷ್ಟು ಮುಕ್ತಾಯ ಆಗ್ತಿದೆ. ಕೋರ್ಟ್ ಕೂಡ ರಜೆ ಇರುವಂತ ಕಾರಣಕ್ಕೋಸ್ಕರ ಇವತ್ತು ಅಪ್ಲಿಕೇಶನ್ ಅನ್ನು ಹಾಕೋದಕ್ಕಾಗೋದಿಲ್ಲ, ಬದಲಾಗಿ ನಾಳೆನೆ ಹಾಕಬೇಕಾಗುತ್ತೆ. ಜೊತೆಗೆ ಕೋರ್ಟ್ ಕೊಟ್ಟಂತಹ ಒಂದು ಗಡುವು ಏನಿತ್ತು ಅದನ್ನು ಗಡುವು ಇವತ್ತು ರಾತ್ರಿ 12 ಗಂಟೆಗೆ ಕಂಪ್ಲೀಟ್ ಆಗ್ತಿದೆ. ಆ ಒಂದು ಕಾರಣಕ್ಕೋಸ್ಕರ ಬಹುತೇಕ ಇವತ್ತು ರಾತ್ರಿಯೇ ನಟ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಶರ್ಮಿತಾ, ಫೈನ್, ಕಾದ್ ನೋಡಿ.